ವೆಲ್ಕಮ್ ಬ್ಯಾಕ್. ಅಪ್ಪು ನೆನಪಲ್ಲಿ ಹಿಮಾಲಯದಿಂದ 3350 ಕಿಲೋಮೀಟರ್ ಸೈಕಲ್ ಯಾತ್ರೆ ಮಾಡಿದ್ದ ಅಭಿಮಾನಿಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಮಾಡಿದ್ರು. ಅಪ್ಪು ಅಭಿಮಾನಿ ಗುರುಪ್ರಕಾಶ್ ಅವರನ್ನ ವಜ್ರೇಶ್ವರಿ ಆಫೀಸ್ಗೆ ಕರೆಸಿ ಅಶ್ವಿನಿ ಅವರು ಮಾತಾಡಿಸಿದ್ರು. ಅಲ್ಲದೆ ಅಭಿಮಾನಿಗೆ ಪುನೀತ್ ರಾಜ್ಕುಮಾರ್ ಅವರು ಬಳಸಿದ ಕನ್ನಡಕವನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಅಪ್ಪು ಅಭಿಮಾನಿ ಗುರುಪ್ರಕಾಶ್ ಜೊತೆ ನಮ್ಮ ರಿಪೋರ್ಟರ್ ಸತೀಶ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ಅಪ್ಪು ಅವರ ಅಭಿಮಾನಿ ಗುರುಪ್ರಕಾಶ್ ಅವರು ವಜ್ರೇಶ್ವರಿ ಸಂಸ್ಥೆಗೆ ಬಂದು ಪುನೀತ್ ರಾಜ್ಕುಮಾರ್ ಅವರ ಮಡದಿ ಅಶ್ವಿನಿ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತು ಅಶ್ವಿನಿ ಅವರು ಒಂದು ವಿಶೇಷವಾದಂಥ ಉಡುಗೊರೆಗಳನ್ನು ಕೂಡ ಅಪ್ಪು ಅವರ ಅಭಿಮಾನಿಗೆ ಕೊಟ್ಟಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ. ಇವತ್ತಿಗೆ 3,350 ಕಿಲೋಮೀಟರ್ ಆಗಿದೆ. ಅಕ್ಕನೇ ಆಫೀಸ್ಗೆ ಕರೆಸ್ಕೊಂಡ್ರು. ಅಣ್ಣನ ಮನೆ ಹತ್ರ ಫಸ್ಟು ಸಮಾಧಿಗೆ ಹೋದ್ವಿ, ಪೂಜೆ ಮಾಡಿಕೊಂಡು ಅಲ್ಲಿಂದ ಅಣ್ಣನ ಮನೆ ಹತ್ರ ಹೋಗಿ ಅಣ್ಣನ ಮನೆಯಿಂದ ಅಕ್ಕ ಆಫೀಸ್ ಕರ್ಕೊಂಡು ನಮಗೆ ಅಕ್ಕೊಂದು ಆಟೋಗ್ರಾಫ್ ಬೇಕಾಗಿತ್ತು. ಸೈಕಲ್ಗೆ ಮತ್ತು ಫೋಟೋಗೆ ಆಟೋಗ್ರಾಫು, ಇಲ್ಲೊಂದು ಆಟೋಗ್ರಾಫ್, ಎರಡು ಆಟೋಗ್ರಾಫ್ ಕೊಟ್ಟರು. ಮತ್ತು ಇನ್ನೊಂದು ಗಿಫ್ಟ್ ಕೊಟ್ಟರು. ಅದು ನನ್ನ ಜೀವನದಲ್ಲಿ ಮರೆಯಲ್ಲ. ಅಪ್ಪನಿಗೆ ಥ್ಯಾಂಕ್ಸ್ ಹೇಳೋದು ಆಗಲ್ಲ. ಆ ಪುನೀತಣ್ಣ ಯೂಸ್ ಮಾಡ್ತಾರೆ ಗಾಗಲ್ಸ್ ಕೊಟ್ಟು ನಮಗೆ. ಇದು ಪುನೀತಣ್ಣ ಯೂಸ್ ಮಾಡಿರೋ ಗಾಗಲ್ಸ್ ಇದು. ಅದನ್ನು ನನಗೆ ಇದುವರೆ ಕೊಟ್ಟು ನನಗೆ ತುಂಬ ಖುಷಿ ಆಯಿತು. ಅಪ್ಪನಿಗೆ ಒಳ್ಳೆಯದಾಗಲಿ.